ಹಲೋ ಎವ್ರಿವನ್. 31ನೇ ಪ್ರಶ್ನೆಯನ್ನ ಗಮನಿಸಿ. ಕುಂದಿಲ್ಲದ 3 ನಾಣ್ಯವನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಒಂದನೇದು ಕನಿಷ್ಠ 2 ಶಿರಗಳನ್ನ ಪಡೆಯುವ ಎರಡನೇದು ಗರಿಷ್ಠ 2 ಪುಚ್ಚಗಳನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ 3 ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಸಂಭವನೀಯತೆಯ ಫಲಿತಾಂಶಗಳನ್ನ ನೋಡ್ಬೇಕು. ಎಸ್ ಇಂದ ಗುರುತಿಸ್ತೇವೆ. ಓಕೆ, ಹಾಗಾದ್ರೆ ಇಲ್ಲಿ ಯಾವ ಯಾವ ರೀತಿಯಲ್ಲಿ ನಮ್ಗೆ ಒಟ್ಟು ಫಲಿತಾಂಶಗಳು ಬರುತ್ತೆ ಮಕ್ಕಳೇ? ಎಸ್ ಈಸ್ ಈಕ್ವಲ್ ಟು, ಸೊ ಯಾವ್ಯಾವ ರೀತಿಯಲ್ಲಿ ಬೀಳೋ ಚಾನ್ಸಸ್ ಇದೆ? ಹೆಡ್ 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 ಬೀಳತ್ತೆ, ಹೆಡ್ ಹೆಡ್ ಟೇಲ್ ಬೀಳತ್ತೆ. ಸೊ ಹೆಡ್ ಟೇಲ್ ಹೆಡ್. ಓಕೆ, ಸೊ ಅದೇ ರೀತಿ ಟೇಲ್ ಹೆಡ್ ಟೇಲ್. ಸೊ ಹೆಡ್ ಟೇಲ್ ಟೇಲ್, ಟೇಲ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್, ಟೇಲ್ ಟೇಲ್ ಟೇಲ್. ಓಕೆ, ಸೊ 1 2 3 4 5 6 7 8 ಇಷ್ಟು ಚಾನ್ಸಸ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಫಲಿತಾಂಶಗಳು ಎಷ್ಟಾಯ್ತು? 8 ಆಯ್ತು ಮಕ್ಕಳೇ. ಓಕೆ, ಸೊ ಈಗ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಸೊ ಇಲ್ಲಿ ಕನಿಷ್ಠ 2 ಶಿರಗಳನ್ನ ಪಡೆಯುವ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಕನಿಷ್ಠ 2 ಬರಲೇಬೇಕು. ಸೊ ಈ ಒಂದು ಘಟನೆಯನ್ನ ನಾವು ಎ ಅಂತ ತಗೊಂಡ್ರೆ, ಸೊ ಎಗೆ ಅನುಕೂಲಿಸುವ ಫಲಿತಗಳನ್ನ ಲೆಕ್ಕ ಹಾಕ್ಬೇಕು. ಅಂದ್ರೆ ಕನಿಷ್ಠ 2 ಶಿರಗಳನ್ನ ಪಡೆಯುವ ಸಂಭವನೀಯತೆಯನ್ನ ನೋಡ್ಬೇಕು. ಹಾಗಾದ್ರೆ ಕನಿಷ್ಠ 2 ಶಿರ ಬರುವಂತದ್ದು ಯಾವ್ಯಾವುದು ನೋಡಿ? ಹೆಡ್ 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 ಬೀಳ್ಬೋದು. ಸೊ ಕನಿಷ್ಠ 2 ಬಂದಿದೆ, 3 ಬರ್ಬೋದು. ಸೊ ಹೆಡ್ ಹೆಡ್ ಟೇಲ್ ಬೀಳ್ಬೋದು, ಹೆಡ್ ಟೇಲ್ ಹೆಡ್ ಬೀಳ್ಬೋದು. ಸೊ ಇಲ್ಲಿ ಟೇಲ್ ಹೆಡ್ ಹೆಡ್ ಬೀಳ್ಬೋದು. 1 2 3 4 ಎ ಬೀಳುವ ಒಂದು ಘಟನೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಮಕ್ಕಳೇ? 4. ಸೊ ಹಾಗಾದ್ರೆ ಎ ಸಂಭವನೀಯತೆಯನ್ನ ಲೆಕ್ಕ ಹಾಕಿದಾಗ ಎಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಹೇಳಿ? ಒಟ್ಟು ಫಲಿತಗಳ ಸಂಖ್ಯೆ. ಸೊ ಇದೆಷ್ಟಾಗುತ್ತೆ? 4 ಡಿವೈಡೆಡ್ ಬೈ 8. ಸೊ ಈಸ್ ಈಕ್ವಲ್ ಟು 1/2 ಆಗತ್ತೆ. ಸೊ ಅದೇ ಗರಿಷ್ಠ 2 ಪುಚ್ಚಗಳನ್ನ ಪಡೆಯುವ ಸಂಭವನೀಯತೆಯನ್ನ ಲೆಕ್ಕ ಹಾಕ್ಬೇಕು. ಸೊ ಈ ಒಂದು ಘಟನೆಯನ್ನ ನಾವು ಬಿ ಅಂತ ತಗೊಂಡ್ರೆ, ಸೊ ಬಿಗೆ ಅನುಕೂಲಿಸುವ ಫಲಿತಾಂಶಗಳನ್ನ ನೋಡ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಬಿ ಗರಿಷ್ಠ 2 ಪುಚ್ಚಗಳನ್ನ ಪಡೆಯುವಂತದ್ದು ಯಾವ್ಯಾವುದು? ಸೊ ನೋಡಿ, ಗರಿಷ್ಠ 2 ಪುಚ್ಚ. ಸೊ ಕನಿಷ್ಠ ಅಂದ್ರೆ ಬೀಳದೇನೂ ಇರ್ಬೋದು, 1 ಬೀಳ್ಬೋದು, 2 ಬೀಳ್ಬೋದು. ಗರಿಷ್ಠ ಅಂದ್ರೆ ಎಷ್ಟು? 2 ಬೀಳ್ಬೇಕು, 3 ಬೀಳೋಂಗಿಲ್ಲ. 0 1 ಗರಿಷ್ಠ ಅಂದ್ರೆ 2 ಬೀಳ್ಬೋದು, 3 ಆಗೋದಿಲ್ಲ ಮಕ್ಕಳು. ಹಾಗಾದ್ರೆ ಯಾವ್ಯಾವ ರೀತಿಯಲ್ಲಿ ಬೀಳ್ಬೋದು? ಸೊ ನೋಡಿ, ಹೆಡ್ ಹೆಡ್ ಹೆಡ್. ಸೊ ಇದರಲ್ಲಿ ಪುಚ್ಚ ಬಿದ್ದೇ ಇಲ್ಲ. ಸೊ 0, ಗರಿಷ್ಠ ಅಂದ್ರೆ 2. ಅದೇ ರೀತಿ ಹೆಡ್ ಹೆಡ್ ಟೇಲ್. ಸೊ ಇಲ್ಲಿ ಕನಿಷ್ಠ 1 ಇದೆ. ಓಕೆ, ಸೊ ಗರಿಷ್ಠ 2 ತನಕ ಬೀಳ್ಬೋದು. ಸೊ ಅದೇ ರೀತಿ ಹೆಡ್ ಟೇಲ್ ಹೆಡ್, ಹೆಡ್ ಟೇಲ್ ಹೆಡ್. ಅದೇ ರೀತಿ ಮತ್ತಿನ್ನು ಹೇಗ್ ಬೀಳ್ಬೋದು? ಟೇಲ್ ಹೆಡ್ ಹೆಡ್. ನೆಕ್ಸ್ಟ್ ಹೆಡ್ ಟೇಲ್ ಟೇಲ್, ಟೇಲ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್. ಓಕೆ, ಸೊ 1 2 3 4 5 6 7. ಓಕೆ, ಸೊ ಯಾವ್ಯಾವ ರೀತಿ ಬಿದ್ದಿದೆ ನೋಡಿ? ಹೆಡ್ 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 ಬಿದ್ದಿದೆ. ಸೊ ಇಲ್ಲಿ 0. ಹೆಡ್ ಹೆಡ್ ಟೇಲ್. ಸೊ ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್, ಹೆಡ್ ಟೇಲ್ ಟೇಲ್, ಟೇಲ್ ಟೇಲ್ ಹೆಡ್ ಬಿದ್ದಿದೆ. ಸೊ ಟೇಲ್ ಹೆಡ್ ಹೆಡ್. ಹಾಗಾದ್ರೆ ಇಲ್ಲಿ ಬಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಮಕ್ಕಳೇ? 7 ಆಯ್ತು. ಸೊ ಹಾಗಾದ್ರೆ ಇದರ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಸೊ ಈಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 8 ಆಗಿದೆ. ಥ್ಯಾಂಕ್ ಯು.